ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ದೋಸೆ. ತುಂಬಾ ಸಾಫ್ಟಾಗಿರೋಂಥ ದೋಸೆ. ಯಾವುದೇ ರೀತಿ ಬೇಳೆಗಳನ್ನ ಬಳಸದೆ ನಾನು ಸಾಫ್ಟಾಗಿರೋಂಥ ದೋಸೆ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಅನ್ನನ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಾಡಿರೋ ಅನ್ನನಾದರೂ ಆಗ್ಬೋದು, ಅಥವಾ ನಿಮ್ಗೆ ರಾತ್ರಿ ಮಾಡಿರೋದು ಅಥವಾ ಬೆಳಗ್ಗೆ ಮಧ್ಯಾಹ್ನ ಮಾಡಿರೋ ಅನ್ನ ಇದ್ರೂ ಸೇರಿಸ್ಕೋಬೋದು. ಅದಕ್ಕೆ ನಾನು 2 ಕಪ್, 1 ಕಪ್ ಅನ್ನಕ್ಕೆ 2 ಕಪ್ ಅಕ್ಕಿ ನೆನೆಸಿರೋವಂಥದ್ದು. ನಾನು ನೆನೆಸಿರೋ ಅಕ್ಕಿನ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ನೆನೆಸಾದ್ಮೇಲೆ ನೋಡಿ ವಿಡಿಯೋ ತೋರಿಸ್ತಾ ಇದ್ದೀನಿ. 2.5 ಕಪ್ ಅಷ್ಟು ಆಗಿದೆ. 2 ಕಪ್ ಅಕ್ಕಿ ತೊಗೊಂಡು ನೆನೆಸ್ಕೊಂಡಿದ್ದೆ ಅದೇ ಕಪ್ಪಲ್ಲಿ. ಇವಾಗ ಈ ಕಪ್ಪಲ್ಲಿ ನನಗೆ 2.5 ಕಪ್ ಅಷ್ಟು ಅಕ್ಕಿ ಆಗಿದೆ. ನೆಂದು ಅರ್ಧ ಕಪ್ ಜಾಸ್ತಿ ಆಗಿದೆ 2 ಕಪ್ಗೆ. ಇವಾಗ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಏನೇನು ಸೇರಿಸ್ಕೊಂಡಿದ್ದೀನಿ ಅಂದರೆ 2 ಕಪ್ಪು ಅಕ್ಕಿ ನೆನೆಸಿರೋವಂಥದ್ದು, 1 ಕಪ್ಪು ಅನ್ನ, ಅದ್ರ ಜೊತೆಗೆ 1 ಸ್ಪೂನ್ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ತುಂಬಾ ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೆಯದು. ಬೇರೆ ಏನೂ ಸೇರಿಸಿಲ್ಲ ನಾನಿಲ್ಲಿ. ಅಕ್ಕಿ, ಅನ್ನ ಮತ್ತು ಉಪ್ಪು ಸೇರಿಸ್ಬಿಟ್ಟು ರುಬ್ಬಿದ್ದೀನಿ. ನೋಡಿ, ಇಷ್ಟು ನೈಸಿಗೆ ನಾನು ರುಬ್ಬಿದ್ದೀನಿ. ಇವಾಗ ಇದೇ ಮಿಕ್ಸಿ ಜಾರ್ಗಿನ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಬಿಡ್ತೀನಿ. ನೋಡಿ, ಇಷ್ಟು ತುಂಬಾ ತೆಳ್ಳಗೆ ಮಾಡೋದು ಬೇಡ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನು. ಇವಾಗ ನೀರು ಸ್ವಲ್ಪ ಹಾಕಿದ್ದೀನಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ನಾವು ಇದನ್ನು ಏನು ಮುಟ್ಟೋವಂಥ ಅವಶ್ಯಕತೆನೇ ಇಲ್ಲ, ಇನ್ನು ದೋಸೆ ಹಾಕೋವರೆಗೂ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಮುಚ್ಚಿಟ್ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 6 ರಿಂದ 8 ಗಂಟೆಗಳ ಕಾಲ ಇದನ್ನು ತೆಗಿಯಲ್ಲ. ಅಂದರೆ ಏನು ಹೇಳ್ತೀವಿ, ಉದುಗ್ ಬರಬೇಕು ಅಂತೀವಲ್ವ, ಹಿಟ್ಟು ಉದುಗ್ ಬರಬೇಕು ಅಂತೀವಲ್ವ, ಆ ಥರ. ಇವಾಗ ನೋಡಿ, ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನಾನು. ಒಂದು ಓವರ್ ನೈಟ್ ಇಟ್ಟರೆ ಒಳ್ಳೆಯದು. ಬೆಳಗ್ಗೆ ತೆಗಿತೀನಿ ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಮುಚ್ಚಿಟ್ಟ ಮೇಲೆ ನೋಡಿ, ಈ ರೀತಿಯಾಗಿ ಉದುಗ್ ಬಂದಿದೆ. ನಾವು ಯಾವುದೇ ಸೋಡಾ ಹಾಕಿಲ್ಲ ಮತ್ತು ಬೇಳೆಗಳನ್ನೂ ಯಾವುದೂ ಹಾಕಿಲ್ಲ. ಬರೀ ಅಕ್ಕಿ ಮತ್ತು ಅನ್ನ ಮತ್ತು 1/2 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿರೋದು ಅಷ್ಟೇ. ನೋಡಿ, ಈ ರೀತಿಯಾಗಿ ಉದುಗ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಮತ್ತು ನಾನು ಇದಕ್ಕೆ ನೀರೆಲ್ಲ ಏನು ಸೇರಿಸೋ ಅವಶ್ಯಕತೆ ಇರಲ್ಲ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಕೊಂಬಿಟ್ಟು ಒಂದು ತವ ಇಟ್ಕೊಂಡಿದ್ದೀನಿ. ತವ ಕಾಯ್ತಿದ್ದಂಗೆ, ನಾನು ತವಕ್ಕೆ ಎಣ್ಣೆ ಕೂಡ ಹಾಕಿಲ್ಲ ನೋಡಿ. ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ತವಕ್ಕೆ. ಡೈರೆಕ್ಟಾಗಿ ದೋಸೆ ಹುಯ್ದಿದ್ದೀನಿ ನಾನು. ಇವಾಗ ತೋರಿಸ್ತೀನಿ ನೋಡಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋತಿದ್ದೀನಿ ದೋಸೆಗೆ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೋತೀನಿ, ಜಾಸ್ತಿ ಸೇರಿಸಲ್ಲ. ದೋಸೆ ಹುಯ್ದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಟ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ದಪ್ಪ ಇರುತ್ತಲ್ವ ದೋಸೆ, ಮೇಲೆ ಬೇಯಲ್ಲ ಅಂದ್ಬಿಟ್ಟು ಪ್ಲೇಟ್ ಮುಚ್ಚೋದು. ಒಂದು ತಟ್ಟೆ ಯಾವುದಿರುತ್ತೋ ನಿಮ್ಮ ಮನೇಲಿ ಅದು ಮುಚ್ಚಿ ಒಂದೇ ಸೈಡ್ ಬೇಯಿಸಿದ್ರು ಸಾಕು. ಪ್ಲೇಟ್ ಮುಚ್ಚಿರ್ತೀವಲ್ವ, ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಅವೇನಲ್ಲಿ. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ನಮ್ಮ ಮನೆಯಲ್ಲಿ ಎಣ್ಣೆ ಜಾಸ್ತಿ ಉಪಯೋಗಿಸಲ್ಲ ನಾನು. ಅದರಿಂದ ಈಗ ಒಂದೊಂದೇ ದೋಸೆಗಳನ್ನ ಈ ರೀತಿಯಾಗಿ ಮಾಡ್ಕೋತೀನಿ. ತುಂಬಾ ರುಚಿಯಾಗಿದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ರುಚಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ರುಚಿ ಮಾತ್ರ. ನೋಡಿ, ದೋಸೆಗಳನ್ನ ಮಾಡ್ಕೊಂಡು ಆಯಿತು ನಾನು. ಇವಾಗ ನಾನು ಚಿಕನ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಚಿಕನ್ಗೂ ಇದಕ್ಕೂ ಮಾಡಿಸ್ದಾಗಿರುತ್ತೆ. ಯಾವುದಾದ್ರೂ ವೆಜಿಟೇಬಲ್ ಗ್ರೇವಿ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಕಡಲೆಕಾಳ್ದು, ಹೆಸ್ರು ಕಾಳ್ದು ಈ ಥರ ಗ್ರೇವಿಗಳು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ಚಿಕನ್ ಜೊತೆ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿತ್ತು. ತುಂಬ ಚೆನ್ನಾಗಿ ಕೂಡ ಬಂತು ದೋಸೆ. ತೋರಿಸ್ತೀನಿ ನೋಡಿ ಇವಾಗ ಕಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಈ ಹೋಟೆಲಲ್ಲೆಲ್ಲ ಸೆಟ್ ದೋಸೆ ಬರುತ್ತಲ್ಲ, ಒಂಥರ ಹೀಗೆ ಸ್ಪಾಂಜಿಯಾಗಿ ಆ ರೀತಿಯಾಗಿ ಬಂದಿದೆ ನೋಡಿ. ನೋಡಿ, ಈ ಥರ ಬಂದಿದೆ ದೋಸೆ. ತುಂಬಾ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂದಿತ್ತು ಅಂತ ಹೇಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.